ಸೃಷ್ಟಿಸುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಅಂಥದ್ದೇ ಘಟನೆ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ಸಜೀವ ಶೆಲ್ ಮತ್ತು ಶಸ್ತ್ರಗಳು ಪತ್ತೆಯಾಗಿದ್ದಾವೆ. ಜಮ್ಮು ಕಾಶ್ಮೀರದಲ್ಲಿ ಜೀವಂತ ಶೆಲ್ಗಳು ಮತ್ತು ಶಸ್ತ್ರಗಳು ಪತ್ತೆಯಾಗಿದ್ದಾವೆ. ರಜೌರಿಯ ಪ್ರದೇಶದಲ್ಲಿ ಸಜೀವ ಶೆಲ್ ಮತ್ತು ಶಸ್ತ್ರಗಳು ಸಿಕ್ಕಿದ್ದಾವೆ. ಆ ಶೆಲ್ಗಳನ್ನು ಶಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ನಮ್ಮ ಭದ್ರತಾ ಪಡೆಗಳು ನಿಷ್ಕ್ರಿಯಗೊಳಿಸಿದ್ದಾರೆ, ನ್ಯೂಟ್ರಲೈಸ್ ಮಾಡಿದ್ದಾರೆ. ಗಡಿಭಾಗದಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಭದ್ರತಾ ಪಡೆಗಳು. ಅದರ ಮೂಲಕ ಯಾವುದೇ ರೀತಿಯ ಅವಘಡ ಸಂಭವಿಸದಂತೆ, ಯಾವುದೇ ರೀತಿಯ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಒಂದು ಕಡೆ ಕದನ ವಿರಾಮ ಇದೆ, ಮತ್ತೊಂದು ಕಡೆ ಅಲ್ಲಿಯ ಶಾಂತಿ ರಿಸ್ಟೋರ್ ಆಗ್ತಾ ಇದೆ. ಆದರೂ ಕೂಡ ಇಂಥ ಸ್ಫೋಟಕಗಳು, ಶಸ್ತ್ರಾಸ್ತ್ರಗಳು ಅಲ್ಲಿಗೆ ಕಾಣಸಿಕ್ಕಾಗ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಎಲ್ಲಿ ಯಾವಾಗ ಹೇಗೆ ಸಿಡಿಯುತ್ತೋ, ಹೇಗೆ ಬ್ಲಾಸ್ಟ್ ಆಗುತ್ತೋ ಅನ್ನುವ ಭಯ ಕಾಡುತ್ತೆ. ನೋಡ್ತಾ ಇದ್ದೀರಿ, ಈ ಶೆಲ್ಗಳನ್ನು ಭದ್ರತಾ ಪಡೆ ನಾಶಗೊಳಿಸಿದ್ದಾರೆ, ನಿಷ್ಕ್ರಿಯಗೊಳಿಸಿದ್ದಾರೆ. ಭಾರತ ಕದನ ವಿರಾಮದ ಕಾರಣಕ್ಕಾಗಿ ಸುಮ್ಮನಿದೆ. ಹಾಗಂದ ಮಾತ್ರಕ್ಕೆ ಈ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ಉಗ್ರರ ವಿರುದ್ಧ ಹೋರಾಟ ನಿರಂತರ ಅಂತ ಹೇಳಿ ಭಾರತ ಕಟಿಬದ್ಧವಾದ ರೀತಿಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಆದರೂ ಕೂಡ ಅಲ್ಲಲ್ಲಿ ಉಗ್ರರು ಬಾಲ ಬಿಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಶೆಲ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಸ್ಫೋಟಕಗಳನ್ನು ತಂದಿಡ್ತಾ ಇದ್ದಾರೆ. ಅವುಗಳನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರಂತರವಾಗಿ ನಮ್ಮ ಭಾರತೀಯ ಭದ್ರತಾ ಪಡೆಗಳು ಮುಂದಾಗ್ತಾ ಇದ್ದಾವೆ. ಇದೀಗ ಅಂಥ